ಹಾಯ್ ಡಿಯರ್ಸ್, ಹುಣ್ಣಿಮೆಯಾಗಿ 2ನೇ ದಿನದ ಮಿನಿ ವ್ಲಾಗ್ ಇದು. ಅರ್ಲಿ ಮಾರ್ನಿಂಗ್ ಬೇಗ ಎದ್ಬಿಟ್ಟು ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿಬಿಟ್ಟು ನಾನು ದೇವರಿಗೆ ಪೂಜೆಯನ್ನು ಮಾಡಿದೆ. ನಾನು ಪೂಜೆ ಆದಮೇಲೆ ತಿಂಡಿಗೋಸ್ಕರ ಕುಂಬಳಕಾಯಿ ಪಲ್ಯ ಚಪಾತಿ ಮಾಡಿದ್ರಾಯ್ತು ಅಂತೇಳಿ ಪ್ರತಿಯೊಂದು ತರಕಾರಿನೂ ಕೂಡ ಕಟ್ ಮಾಡಿ ಎತ್ತಿಟ್ಕೊಂಡೆ. ಒಂದು ಪಾತ್ರೆ ತೊಗೊಂಡು ಸಾಸಿವೆ, ಈರುಳ್ಳಿ, ಕರಿಬೇವು, ಟೊಮೆಟೊ, ಕುಂಬಳಕಾಯಿ, ಸಾಂಬಾರು ಸೌತೆಕಾಯಿ ಮಿಕ್ಸ್ ಮಾಡಿ ಎಲ್ಲದನ್ನೂ ಕೂಡ ಖಾರದ ಪುಡಿ, ಸಾಂಬಾರು ಪುಡಿ, ನೀರು ಹಾಕಿ ಮಿಕ್ಸ್ ಮಾಡಿ ತರಕಾರಿ ಬೇಯಲಿಕ್ಕೆ ಬಿಡೋಣ. ಲಿಡ್ ಕ್ಲೋಸ್ ಮಾಡಿದರೆ ಆಯಿತು. ಅದಾದ ನಂತರ ಚಪಾತಿಗೂ ಕೂಡ ಕಲಿಸ್ಕೊಂಡು ಚಪಾತಿ ಮಾಡಲಿಕ್ಕೆ ಅಂತೇಳಿ ಅದಾದ ನಂತರ ಇದು ಕೂಡ ತರಕಾರಿ ಎಲ್ಲದೂ ಕೂಡ ಬೆಂದಿತ್ತು. ಅದಕ್ಕೆ ಗುರೆಳ್ಳು ಪುಡಿ, ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿದರೆ ಮುಗೀತು. ಅದಾದ ನಂತರ ಚಪಾತಿನೂ ಕೂಡ ಬೇಯಿಸ್ಕೊಂಡೆ. ನನಗೆ ಮಾರ್ನಿಂಗ್ ಡ್ರಿಂಕಿಗೋಸ್ಕರ ರಾತ್ರಿಯೇ ಒಂದು ಹಿಡಿಯುವಷ್ಟು ಹುಣಸೆಹಣ್ಣು ನೆನೆ ಹಾಕಿದ್ದೆ. ಅದರ ಪಲ್ಪನ್ನೆಲ್ಲ ತಿಕ್ಕೊಂಡ್ಬಿಟ್ಟು ನಾನು ಅದನ್ನ ಜ್ಯೂಸ್ ಟೈಪಲ್ಲೇ ಮಾಡಿಕೊಂಡು ಅದಕ್ಕೆ ಒಂದು ಚಿಟಿಕೆ ಉಪ್ಪು, 1 ಚಮಚ ಆಗುವಷ್ಟು ಬೆಲ್ಲದ ಪುಡಿಯನ್ನು ಹಾಕಿ ಸೇರಿಸಿ ಮಿಕ್ಸ್ ಮಾಡಿ ಕುಡ್ಕೊಂಡ್ರೆ ಹೆಲ್ತಿ ಡ್ರಿಂಕ್ ಕೂಡ ರೆಡಿ ಆಗುತ್ತೆ. ಸಂಜೆ ನಾನು, ನಮ್ಮ ಪಾಪು, ನಮ್ಮ ಮನೆಯವರು ಎಲ್ಲರೂ ಕೂಡ ಸಿಟಿ ಒಳಗೆ ಬಂದ್ವಿ. ಏನಕ್ಕೆ ಅಂತ ಹೇಳಿದರೆ, ನಾನು ಇಲ್ಲಿ ದೇವರ ಮನೆಯನ್ನು ತೊಗೊಳ್ಳೋಣ ಚಿಕ್ಕದಾಗಿರೋದು ಅಂತ ಹೇಳ್ಬಿಟ್ಟು, ನಾನಿರುವಂಥ ಅಪಾರ್ಟ್ಮೆಂಟಲ್ಲಿ ದೇವರ ಮನೆಯನ್ನು ಮಾಡಿಲ್ಲ. ಸೊ ಹಾಗಾಗಿ ನನಗೆ ದೇವರ ಮನೆಯ ಅವಶ್ಯಕತೆ ಇತ್ತು. ಹಾಗಾಗಿ ನಾನು ದೇವ್ರ ಮನೆಯನ್ನು ಪರ್ಚೇಸ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಒಂದು 4-5 ಅಂಗಡಿನ ನೋಡಿದೆ, ಎಲ್ಲೂ ಕೂಡ ಸಿಗಲಿಲ್ಲ. ಹಾಗಾಗಿ ತುಂಬಾ ಟೈಮ್ ಆಗಿಬಿಡ್ತು. ಇದು ಒಂದು ಮಾತ್ರ ಇಷ್ಟ ಆಯಿತು. ಹಾಗಾಗಿ ನಮ್ಮ ಮನೆಯವರು ಅದು ಕ್ವಾಲಿಟಿ ಹೇಗಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾ ಇದ್ದಾರೆ. ನನಗೂ ಕೂಡ ಪರವಾಗಿಲ್ಲ, ಇಷ್ಟ ಆಯಿತು, ಬೆಟರ್ ಇದೆ, ನಮ್ಮ ಮನೆಗೆ ಸ್ವಲ್ಪ ಇದು ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ನೋಡಿಕೊಂಡು ಬಂದ್ವಿ. ಅದಾದ ನಂತರ ಮಕ್ಕಳು ಹಸಿವು ಅಂತ ಹೇಳ್ತಿದ್ರು. ಹಾಗಾಗಿ ಅವರಿಗೋಸ್ಕರ ಸ್ವಲ್ಪ ಹೋಟೆಲಿಗೆ ಕರ್ಕೊಂಬಂದ್ವಿ. ಟೈಮ್ ಆಗಿತ್ತಲ್ವ, ಹಾಗಾಗಿ ನಾವು ಮನೆಗೆ ಹೋಗಿ ಊಟ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಅವ್ರಿಗೆ ದೋಸೆ, ಸ್ವಲ್ಪ ನಮ್ಮ ಸಣ್ಣ ಪಾಪು ಖಾರ ತಿನ್ನಲ್ಲಲ್ವ, ಹಾಗಾಗಿ ಅವನಿಗೆ ಸ್ವಲ್ಪ ಕೇಸರಿ ಭಾತನ್ನು ತೊಗೊಂಡ್ವಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.